ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಪಾಲಕ್ ಪಲಾವ್ ಮಾಡೋದು ನೋಡೋಣ ಬನ್ನಿ. ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಎಲ್ಲವನ್ನು ರುಬ್ಬಿ ಫ್ರೈ ಮಾಡ್ತಾಯಿದ್ದೀನಿ. ಮತ್ತು ಬಟಾಣಿ ಒಂದು 2 ಇಡಿ ನೆಂದಿರೋ ಬಟಾಣಿ ನೆನೆಸಿಟ್ಟಿದ್ದೇನೆ. ಟೊಮೊಟೊ ಒಂದೆರಡು, ಪಾಲಕ್ಕು ಬೇಯಿಸಿ ರುಬ್ಬಿ ಪೇಸ್ಟ್ ಮಾಡಿಟ್ಟಿದ್ದೇನೆ. ಪಾಲಕ್ ಪಲಾವ್ ತುಂಬ ರುಚಿಕರವಾಗಿರುತ್ತದೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮಸಾಲೆ ಎಲ್ಲ ಫ್ರೈ ಆಗಿದೆ. ಈಗ ಟೊಮೊಟೊ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಟೊಮೊಟೊ ಫ್ರೈ ಆಗಿದೆ. ಈಗ ಬಟಾಣಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಬಟಾಣಿ ಸ್ವಲ್ಪ ಫ್ರೈ ಆದ ಮೇಲೆ ರುಬ್ಬಿರುವ ಪಾಲಕ್ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಈ ಪಾಲಕ್ ಪಲಾವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಒಮ್ಮೆ ಮನೆಯಲ್ಲಿ ಮಾಡಿ. ಪಾಲಕ್ ಸೊಪ್ಪು ಫ್ರೈ ಆಗಿದೆ. ಈಗ ಅಳತೆಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕಿ ಫ್ರೈ ಮಾಡಿಕೊಳ್ಳೋಣ. ಅಚ್ಚ ಖಾರದ ಪುಡಿ ಹಾಕಿದ ಮೇಲೆ ಧನಿಯಾ ಪುಡಿ 1 ಸ್ಪೂನ್ ಹಾಕಿ ಎಲ್ಲವನ್ನು ಫ್ರೈ ಮಾಡಿಕೊಳ್ಳೋಣ. 2 ಪಾವು ಅಕ್ಕಿಗೆ ನಾನು ಪಾಲಕ್ ಪಲಾವ್ ಮಾಡ್ತಿರೋದು. ಅದಕ್ಕೆ 2 ಕಟ್ಟು ಪಾಲಕ್ ತೊಗೊಂಡಿದ್ದೀನಿ ನಾನು. ಒಳ್ಳೆ ಗ್ರೀನಾಗಿ ಚೆನ್ನಾಗಿ ಪಲಾವ್ ಆಗುತ್ತದೆ ಇದು. ಅಕ್ಕಿ ಸ್ವಲ್ಪ ಫ್ರೈ ಆದ ಮೇಲೆ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಅಳತೆಗೆ ತಕ್ಕಷ್ಟು ನೀರು ಹಾಕೋಣ. ನೋಡಿ, ಸೊಪ್ಪು ಬೇಯಿಸಿ ನೀರನ್ನು ಹಾಕಿ ಜೊತೆಗೆ ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಹಾಕಿ ಅಳತೆಗೆ ತಕ್ಕಷ್ಟು ಹಾಕಿಕೊಂಡು ಎಲ್ಲವನ್ನು ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಎಲ್ಲವನ್ನು ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಕೂಗಿಸಿಕೊಳ್ಳೋಣ. ಪಾಲಕ್ ಪಲಾವ್ ತುಂಬ ರುಚಿಕರವಾಗಿ ರೆಡಿಯಾಗುತ್ತದೆ. ಕುಕ್ಕರು 2 ವಿಸಲ್ ಕೂಗಿ ತಣ್ಣಗಾಗಿದೆ. ನೋಡಿ, ಪಾಲಕ್ ಪಲಾವ್ ಎಷ್ಟು ಚೆನ್ನಾಗಾಗಿದೆ, ಗ್ರೀನಾಗಿ ತುಂಬ ರುಚಿಕರವಾಗಿರ್ತದೆ. ನೀವು ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿದೆ ಎಂದು.